ಮಾಡ್ತಾ ಇರುವಂತಹ ಕುತಂತ್ರ, ಇದರ ವಿರುದ್ಧ ಹುಬ್ಬಳ್ಳಿ ನಗರದ ಪೊಲೀಸ್ ಠಾಣೆಯಲ್ಲಿ ರವಿ ಗಾಣಿಗ ಅವರ ವಿರುದ್ಧ ಈ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಕೇಸನ್ನ ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬೆಂಕಿಲ್ಲಂತೂ ಆರೋಗ್ಯ ಏನಾದರೂ ಪ್ರಕ್ರಿಯೆ ನಡೆಸಿದೆ ಸರ್ ಸರ್ಕಾರ ಪತನ ಮಾಡಲಿಕ್ಕೆ? ಮಹಾರಾಷ್ಟ್ರ ಸರ್ಕಾರ ನೀವು ಹೇಳೋದು ನಿಜ. ಬೆಂಕಿ ಇಲ್ಲದೆ ಹೊಗೆನೆ ಆಡೋದಿಲ್ಲ. ಇಲ್ಲಿ ಹೊಗೆನೂ ಇಲ್ಲದೆ ಮೋಡವನ್ನೇ ತೋರಿಸಿ ಹೊಗೆ ಅಂತ ಹೇಳಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೊಗೆ ಕೂಡ ಇಲ್ಲ. ಅದಕ್ಕೆ ಆ ಒಂದು ನೈತಿಕ ಧೈರ್ಯದ ಮೇಲೆನೆ ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ ಆಡಳಿತದ ಅರಾಜಕತೆ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯದ ಆಡಳಿತ ನಿರ್ವಹಣೆ, ಕಾನೂನು ಸುವ್ಯವಸ್ಥೆ ಮತ್ತು ಜನಜೀವನವನ್ನ ಸುಲಲಿತ ಮಾಡುವಂತೆ ಮೂರರಲ್ಲೂ ಸಂಪೂರ್ಣವಾಗಿ ವಿಫಲವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ತನ್ನ ಅಸಮರ್ಥತೆಯನ್ನ ಮುಚ್ಚಿಕೊಳ್ಳೋದಕ್ಕಾಗಿ ಡೈವರ್ಷನ್ ಟ್ಯಾಕ್ಟಿಕ್ಸ್ಗೆ ಮೊರೆ ಹೋಗಿದೆ. ಮಂಡ್ಯದ ಶಾಸಕರು ರವಿ ಗಣಿಗ ಬಹಳ ದೊಡ್ಡ, ಯಾರು ಈ ಹೋಮ್ ಮಿನಿಸ್ಟರ್ಗೆ ಅಧಿಕಾರ ಕೊಟ್ಟವರು? ತನಿಖಾಧಿಕಾರಿ ಮಾಡುವಂತಹ ಕೆಲಸವನ್ನ ಹೋಮ್ ಮಿನಿಸ್ಟರ್ ಹೇಗೆ ಮಾಡ್ತಾರೆ? ಎರಡನೇದು, ನಂಜನಗೂಡ್ನಲ್ಲಿ ಬಾಳೆಯ ತೋಟಕ್ಕೆ ದಲಿತ ಹೆಣ್ಣು ಮಗಳ ಶವ ನೇತಾಡುವ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ಆ ಭಾಗದ ಸಂಸದರು ದಲಿತರು, ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ದಲಿತರು. ದಲಿತ ಹೆಣ್ಣು ಮಗಳ ಶವ ನೇತಾಡುತ್ತೆ.